ನಮ್ಮ ಮನ್ಯಾಗಾರ ದುಡಿಯೋ ಗಂಡ್ಸಂತ ಯಾರದ ರೀ? ಇದೊಬ್ಬ ಗಂಡ ಕುಡಿದು ಸತ್ತು ಹೋದ. ಅದೊಂದು ಮಗನ ಇಟ್ಕೊಂಡು ಹೆಂಗೋ ಜೀವನ ಮಾಡಕತ್ತೀನಿ. ಅದ 2,000 ರೂಪಾಯಿ ಉಳಿತಂದ್ರೆ ನಮ್ಮ ಮನೆಗೆ ಎದಕ್ಕಾರ ಆಕೈತೆ ಅಂತೇಳಿ ಹೊಟ್ಟೆ ಸಂಕಟಕ್ಕೆ ಬಂದು ಕೇಳಿದನು ರೀ. ನಾ ಮಾಡಿದ ತಪ್ಪೇನ್ರಿ? ನೀನು ನಿನ್ನ ಹೊಟ್ಟೆ ಸಂಕಟಕ್ಕೆ ಬಡದಾಡಿದ್ದು ದೇವರಾಣಿಗೂ ತಪ್ಪಿಲ್ಲ. ಆದ್ರೆ ಒಳಗಿನ ವಿಚಾರ ತಿಳ್ಕೊಳ್ಳಾರ್ದ ಬಡದಾಡಕತ್ತೀಯಲ್ಲ ಅದು ತಪ್ಪು. ಏನ ನೀನು ನನಗೆ ಅಗದಿ ಬೇಕಾದಾಕೆ ಅಂಥೇಳಿ ಇದನ್ನು ತಿಳಿಸಿ ಹೇಳಿ ಹೋಗೋಣ ಅಂತ ಬಂದೇನೆ. ಚಲೋ ಆತು ಬಿಡ್ರಿ. ಇನ್ನು ನಾನು ಅವ್ರಿಗೇನು ರೊಕ್ಕ ಕೇಳೋದು ಬೇಡ ಅಲ್ರಿ? ಬೇಡ ನೀ ಏನು ಅವ್ರಂತಲ್ಲಿ ರೊಕ್ಕ ಕೇಳಕ್ಕೆ ಹೋಗ್ಬೇಡ. ನಿನಗೇನಾರ ಹಂಗೆ ಸಣ್ಣ ಪುಟ್ಟ ಮನೆ ಖರ್ಚಿಗೆ ರೊಕ್ಕ ಬೇಕಾದ್ರೆ ಕೇಳು, ನಾ ಕೊಡ್ತೀನಿ. ಅಲ್ರಿ ಮೆಂಬರ, ನಿಮ್ಮ ಹತ್ರ ಹೆಂಗೆ ರೊಕ್ಕ ಇಸ್ಕೊಳಕ್ಕಾಕೈತ್ರಿ? ಅದೇನು ಕೊಡ್ಲಾರ ಸಾಲ ಏನ್ರಿ? ಹುಚ್ಚಿ, ಸಾಲ ಅಂತ ಯಾಕೆ ತಿಳ್ಕೊಂತಿ? ಸಹಾಯ ಅಂತ ತಿಳ್ಕೊ. ಆದರೂ ನಮ್ಮ ಬಾಳಕ್ಕೆ ನಿಮ್ಮ ಹತ್ರ ಸಹಾಯ ಕೇಳೋದು ಎಷ್ಟು ಸರಿ ಅನಿಸ್ತೈತೆ ಹೇಳ್ರಿ? ನಮ್ಮ ಬಾಳೆ ಅಂತೀಯಲ್ಲ ನಿಂಗವ್ವ, ನನ್ನ ಬಾಳೆ ಬೇರೆ ಅಲ್ಲ, ನಿನ್ನ ಬಾಳೆ ಬೇರೆ ಅಲ್ಲ, ಎಲ್ಲ ಒಂದ. ಸಹಾಯಕ್ಕೆ ಸಹಾಯ ಮಾಡೋದ ಸಹಜ ಧರ್ಮ ಅಂತ ಸಾರ್ ಹೇಳ್ತಾರ. ಹಿಂಗಿದ್ದಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಾಗ ಆಸರಾಗೋದು ತಪ್ಪಂತೀಯನ? ಒಂದು ಗಂಡಾಗಿ ಇನ್ನೊಂದು ಹೆಣ್ಣಿಗೆ ಆಸರಾಗೋದು ತಪ್ಪಂತೀಯನ? ನೀವು ಹೇಳೋದು ಖರೇನೇ ಐತ್ರಿ. ಆದ್ರೆ ಗಂಡು ಸತ್ತಕ್ಕೆ ನಾನು ನಿಮ್ಮಂತಲ್ಲಿ ಆಸರ ತೊಗೊಂಡ್ರೆ ನೋಡೋ ಮಂದಿ ಏನಂತಾರ್ರಿ? ಏನಂತಾರ? ನಿಂಗವ್ವ ಮೆಂಬರ್ನ ಕೂಟ ಅದಾಳ ಅಂತಾರ. ಅನ್ಲಿ ಬಿಡು, ನಮ್ಮ ಆತ್ಮಕರ ನಾವು ಚಲೋ ಇರ್ತೇವೆ. ನಿಂಗವ್ವ ನೀ ಹೆಂಗಿದ್ರು ಮಂದಿ ಮಾತಾಡೋರ. ಗಡಿಗೆ ಬಾಯಿ ಮುಚ್ಚಬೋದಂತ ಮಂದಿ ಬಾಯಿ ಮುಚ್ಚಕ್ಕೆ ಆಗೋದಿಲ್ಲ ನಿಂಗವ್ವ. ಅಲ್ರಿ, ಇರ್ಲಾರ್ದೆಲ್ಲ ಮಾತಾಡಿದ್ರೆ ಕೇಳ್ಕೊಂಡು ಹೆಂಗೆ ಸುಮ್ಮನೆ ಇರ್ಬೇಕು ಹೇಳ್ರಿ? ನಿಂಗವ್ವ, ನಿನ್ನ ಮನಸ್ಸಿನಾಗ ಇಲ್ಲಾರದ್ದು ನನ್ನ ಮನಸ್ಸಿನಾಗಿರ್ಬೋದು, ನನ್ನ ಮನಸ್ಸಿನಾಗ ಇಲ್ಲಾರದ್ದು ನಿನ್ನ ಮನಸ್ಸಿನಾಗಿರ್ಬೋದು. ಆದ್ರೆ ಅದನ್ನು ಯಾರು ಕಂಡಾರ ಹೇಳು? ನೀವೇನಂತ ಹೇಳಕತ್ತೀರಿ ಅರ್ಥ ಆಗ್ಲಿಲ್ಲ ರೀ. ನಿಂಗವ್ವ ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೀ ಏನು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ನಾವೊಂದು ಮಾತು ಕೇಳೆ. ಏನ್ರಿ ಅದು? ನಿಂಗವ್ವ, ನನಗೆ ಭಾಳ ದಿವಸದಿಂದ ನಿನ್ನ ಮ್ಯಾಲೆ ಮನಸ್ಸೈತಿ. ತಪ್ಪು ತಿಳ್ಕೊಬಾರ್ದ, ಮತ್ತು ನಾ ಮೊದಲೇ ಹೇಳೇನಿ. ನೀವು ಅಂದ್ರೆ ದೊಡ್ಡ ಮನ್ಸು ಮಾಡಿ ನನಗೆ ಕೂಟಿರು, ನಿನ್ನ ಮಹಾರಾಣಿ ಹಂಗೆ ನೋಡ್ಕೋತೇನೆ. ಒಲ್ಲಿಪ್ಪ ಅಂತಂದ್ರೆ ಇಲ್ಲಿ ನನಗೂ ನಿನಗೂ ಏನು ನಡೆದೇ ಇಲ್ಲ, ನಾನು ನಿಮ್ಮ ಮನೆಗೆ ಬಂದೇ ಇಲ್ಲ ಅಂಥೇಳಿ ಸುಮ್ಮನೆ ಉಳಿದು ಬಿಡು. ಯಾಕಂದ್ರೆ ಇದಿಬ್ಬರದು ಮರ್ಯಾದೆ ಪ್ರಶ್ನೆ ನೋಡು. ಮೆಂಬರ, ನನ್ನ ಬಗ್ಗೆ ಏನಂತ ತಿಳ್ಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅಂಥ ಹೆಣ್ಮಗಳು ನಾನಲ್ಲ. ಸುಮ್ಮನಿಲ್ಲಿಂದ ಎದ್ದೋಗ್ರಿ. ಸಿಟ್ಟು ಯಾಕೆ ಮಾಡ್ಕೋತೀಯ ನಿಂಗವ್ವ? ಗಂಡು ಸತ್ತು ಹೆಂಗೆ ಸಂದ್ರೆ ಇಂಥ ವಿಚಾರದಾಗ ಬಾಗ್ಲಾ ಬಡಿ ಮಂದಿ ಭಾಳ ಇರ್ತೈತಿ. ಇವತ್ತಲ್ಲ ನಾಳೆ ಬಾಗ್ಲಾ ಬಡಿಯವ್ರು ಇದ್ದೇ ಇರ್ತಾರೆ ನೋಡು. ಆದ್ರೆ ಆ ಬಾಗ್ಲಾ ಬಡಿಯವ್ರ ಸಾಲ್ನಾಗ ಮೊದಲ ನನ್ನ ಇಟ್ಕೋ. ನೋಡ್ರಿ ಮೆಂಬರ, ಮತ್ ಅದ ವಿಚಾರ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾನೆಂದು ದಾರಿ ತಪ್ಪೋ ಹೆಣ್ಣಲ್ಲ, ತಪ್ಪುದೂ ಇಲ್ಲ. ಯಾವರ ಬಾಡೆಗಳು ಬಾಗ್ಲ ಬಡಿಯಕ್ಕೆ ಬಂದ್ರೆ ಬಾಯಾಗ ಬಗಣಿ ಗೂಟ ಇಟ್ಟೆ ಕಳಿಸ್ತೀನಿ. ನಿಂಗವ್ವ, ಗಂಡಿನ ಆಸರು ಇಲ್ಲದ ಹೆಣ್ಣಂದ್ರೆ ರುಂಡಿಲ್ಲದ ಮುಂಡಿದ್ದಂಗೆ. ಕುಂಟರ ಇರಲಿ ಕುಡ್ಡರ ಇರಲಿ, ಹೆಣ್ಣಿಗೆ ಗಂಡಿನ ಆಸರು ಬೇಕು. ಭಗವಂತ ಭೂಮಿ ಮೇಲೆ ಗಂಡು ಹೆಣ್ಣು ಅಂತ ಯಾಕೆ ಸೃಷ್ಟಿ ಮಾಡಿದ್ನ ಹೇಳು? ಒಬ್ಬರಿಗೊಬ್ಬರು ಕೂಡಾಕ, ಪ್ರೀತಿ ಪ್ರೇಮದಿಂದ ಸೇರಾಕ, ಕಷ್ಟ ಸುಖ ಹಂಚ್ಕೊಳಕ. ಮನ್ಯಾಗ ಅದಳಲ್ರಿ, ಹೋಗಿ ಹಂಚ್ಕೊರಕಿ ಕೂಟ. ಅದ್ರ ಕೂಟಿ ಏನು ಹಂಚ್ಕೊಂತಿ ಬಿಡ ನಿಂಗವ್ವ. ಅದೊಂಥರ ಭಾವನೆ ಬತ್ತಿದ ಬಾವಿದ್ದಂಗೆ ಐತಿ. ನಾವಂತ ಹೇಳಿದ್ರೆ ಅದೊಂದು ತಿಳ್ಕೊತೈತಿ. ನಂಗೆ ಏನಾರ ಪ್ರೀತಿಲಿಂದ ಮಾತಾಡಿಸಿ ಹಿಡ್ಕೊಂಡ್ರಾತಂತೇಳಿ ಸನೇಕ ಹೋದ್ರೆ ಸಾಕು, ಅಂತೇಳಿ ಕೆಟ್ಟ ದನಿ ಮಾಡಿ ಚಿಟ್ಟು ಚೀರ್ತೈತಿ. ಹಿಂಗಿದ್ದಾಗ ನನಗೆ ಬಂದಿದ್ದ ಪ್ರೀತಿ ಎಲ್ಲ ಸರ್ರಂತ ಸರ್ದು ಬಿಡ್ತೈತಿ. ಹಿಡ್ಕೊಳ್ಳಾರ್ದನೆ ಮಕ್ಳಾಗ್ಯಾವೇನ್ರಿ ನಿಮ್ಗೆ? ಅದೇನೋ ಭಾಳ ದಿನದಿಂದ ಫೋರ್ಸ್ ಮಾಡಿ ಅದು ಒಂದೇ ಪ್ರೊಡಕ್ಷನ್ ತೆಗೆದೇನಿ. ಒಳ್ಳೆ ಪ್ರೊಡಕ್ಷನೇ ಇಲ್ಲ, ಫ್ಯಾಕ್ಟ್ರಿನ ಬಂದಾಗ್ಬಿಟ್ಟೈತೆ ನಂದು. ನಿಮ್ಮ ಫ್ಯಾಕ್ಟ್ರಿ ಪ್ರೊಡಕ್ಷನ್ ನನಗೆ ತಿಳಿಲಾರ್ದ ಮಾತು. ನಾನಂತೂ ಅದ್ರ ಮ್ಯಾಗಿನ ಆಸೆನೇ ಬಿಟ್ಟಿನಿ. ನೀವಿನ್ನು ಹೋಗ್ರಿ. ನಿಂಗವ್ವ, ನಿನ್ನ ಹರೆ ಇನ್ನೂ ಎಷ್ಟು ವರ್ಷ ಅಂತ ಇರ್ತೈತಿ? ಭಾಳ ಅಂದ್ರೆ ಇನ್ನೊಂದು 10 ವರ್ಷ. ಆ ಕಡೆಯಿಂದ ನೀನು ಮುದುಕೆಕ್ಕಿದಿ, ನಾನು ಮುದುಕಕ್ಕೀನಿ. ಮುಖ ಎಲ್ಲ ಸುಕ್ಕಗಡ್ತಾವೆ, ನಡ ಎಲ್ಲ ಬಾಗ್ತಾವೆ. ಅವಾಗಿಂತ ಪ್ರೀತಿ ಪ್ರೇಮದ ಆಟ ಆಡೋಣಂದ್ರೆ ನಮಗೆ ಆಸಕ್ತಿ ಇರ್ತೈತೇನ? ಆಸಕ್ತಿ ಇದ್ರೂ ನಮ್ಮಂತಲ್ಲಿ ಶಕ್ತಿ ಇರ್ತೈತೇನ? ಶಕ್ತಿ ಇದ್ದಾಗ, ವಯಸ್ಸಿದ್ದಾಗನ ಆಸೆ ತೀರಿಸ್ಕೊಂಡ್ಬಿಡ್ಬೇಕು ನಿಂಗವ್ವ. ಆಸೆ ಇರ್ತೈತೆ ಅಂಥೇಳಿ ಯಾರಿಗಂದ್ರೆ ಅವ್ರಿಗೆ ಹಾಸಿಗೆ ಹಾಸಾಕ ನಡತಿಗೆಟ್ಟ ಹೆಣ್ಣು ನಾನು ಅಲ್ರಿ. ಏನೋ ನನ್ನ ದಯ ಸುಮಾರಿತ್ತು, ನನ್ನ ಗಂಡ ನಾ ದೇವ್ರು ಕಿತ್ಕೊಂಡ. ಆದ್ರೆ ಇದ್ದಷ್ಟು ದಿನ ನಾವು ಚಂದ ಇದ್ವಿ. ರುಚಿ ಉಂಡು ಬಾಯಿ ಹಣ್ಣಾಗದ ಕಾಯಿ, ಒಂದಲ್ಲ ಒಂದು ದಿನ ಮಾಗಬೇಕಲ್ಲ. ಮಾಗಿದ ಹಣ್ಣನ್ನ ತಿನ್ನಬೇಕಲ್ಲ. ತಿಂದ್ರೆ ಆಸೆ ತೀರ್ತೈತಿ, ದೇಹಕ್ಕೆ ಹಿತ ಆಕೈತಿ. ತಿನ್ನಲಿಲ್ಲ ಅಂದ್ರೆ ಹಣ್ಣು ಕೊಳತು ಹೊಕ್ಕೈತಿ. ಇದನ್ನೆಲ್ಲ ನಿನಗೆ ಹೆಚ್ಚಿಗೆ ತಿಳಿಸಿ ಹೇಳಬೇಕಾಗಿಲ್ಲ, ಹೌದಿಲ್ಲ?
ನೀವು ಹೇಳೋದೇನೋ ಖರೆ ಇರ್ಬೋದು, ಆದ್ರೆ ಇದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಹಣ್ಣು ತಾನು ಕೊಳಿತೀನಿ ಅಂಥೇಳಿ ತಿನ್ನೋನ ಕೈಯಾಗ ಹೋಗಿ ಬೀಳೋದಿಲ್ಲ ರೀ. ಹಂಗೆ ಹೆಣ್ಣು ವಯಸ್ಸಾಗ್ತೈತೆ ಅಂಥೇಳಿ ದಾರಿ ತಪ್ಪಿ ನಡಿಬಾರ್ದಲ್ರಿ. ನಾನು ನಿನಗೆ ಈಗ ದಾರಿ ತಪ್ಪಂತ ಹೇಳೋದಿಲ್ಲ. ನಾನು ನನ್ನ ಮನಸ್ಸಿನಾಗಿರೋ ಎಲ್ಲ ವಿಚಾರನ ನಿನ್ನ ಮುಂದೆ ಹೇಳಿಬಿಟ್ಟೇನೆ. ನೀನು ಟೈಮ್ ತೊಗೊಂಡು ನನಗೆ ಇದ್ರ ವಿಚಾರ ತಿಳಿಸು. ನೀನು ನನ್ನ ಕೂಟ ಇರಾಕೆ ಒಪ್ಕೊಂಡಿದ್ದ ಖರೆ ಆದ್ರೆ ನಿನ್ನ ನನ್ನ ಹೃದಯದ ಅರಮನೆ ಒಳಗೆ ಮಹಾರಾಣಿ ಹಂಗೆ ನೋಡ್ಕೋತೇನೆ. ನನ್ನ ಮಗ ಬಂದ, ಏನು ಮಾತಾಡ್ಬೇಡ್ರಿ ಸುಮ್ಮನೆ. ಅಲೋ ಚೆನ್ನಪ್ಪ, ಮನ್ಯಾಗ ನಿಮ್ಮವ್ವ ಒಬ್ಬಕ್ಕೆ ಇರ್ತಾಳಂತ ಗೊತ್ತಾಗೋದಿಲ್ಲ ನಿನಗೆ? ಇಷ್ಟೊತ್ತಿನ ಮಟ್ಟ ಎಲ್ಲಿ ಹೋಗ್ತೀನಿ ಅಡ್ಡಾಡಕ್ಕೆ? ಇಲ್ಲೇ ಗೆಳೆಯರ್ ಕೂಟ ಮಗ ಕುಂತಿದ್ನಿ ರೀ, ಅದಕ್ಕೆ ಸ್ವಲ್ಪ ಬರೋದು ಲೇಟ್ ಆಯ್ತು ರೀ ಅಣ್ಣಾರ. ಇಲ್ಲ ಅಣ್ಣಾರ ಅಂತ ಅನ್ಬಾರ್ದು, ಅವರು ನಿಂಗೆ ಕಾಕಾರ ಆಗ್ತಾರೆ. ಕಾಕರ ಅಂತ ತಿಳ್ಕ. ಕಾಕ ನಿಂಗೆ ಅವನು ಎದ್ಯಾಗ ನಾ ಹೊಡೆದಿದ್ದು ಬಾಣ ನಾಟ್ಯಾವು. ಚೆನ್ನಪ್ಪ ಲೇಟಾಗಿ ಬಂದಿದ್ರೆ ಚಾಪಿ ಹಾಸಾಕೆ ಬರ್ತಿತ್ತು ನೋಡು. ಏನಂದ್ರಿ? ಏನಿಲ್ಲ, ಈ ನಿನ್ನ ಮಗ ಚೆನ್ನೆ ಅದಾನಲ್ಲ, ಮುಂಜಾನೆ ಯಾಕ ಹನುಮ್ಯಾನ್ ಕೂಟ ಜಗಳ ತೆಗೆದಿದ್ನಲ್ಲ ಅಂಗಡಿ ಮುಂದೆ, ಅದಕ್ಕೆ ನಾನೇ ಇಬ್ಬರದು ಜಗಳ ಬಿಡಿಸಿ ಕಳಿಸಿದೆ. ಇಲ್ಲ ಏನಿಲ್ಲ ನಿಂದ ಅವ್ನ ಕುಟ ನಾಯ ಏನಿಲ್ಲ ಬಿಡ್ಬೇ. ಹೇಳ, ಆಸ್ತಿ ಕಸ್ಕೊಂಡಿದ್ನು ಅದ್ರ ಸಂಬಂಧ ಜಗಳ ಮಾಡಕತ್ತೀನಿ ಅಂತ ಹೇಳ. ನಿಗವ ನಿನ್ನ ಮಗ 5 ರೂಪಾಯಿ ಚೀಟಿನ ಸಂಬಂಧ ರಸ್ತೆದಾಗ ಅವ್ನು ಕೂಟ ಜಗಳ ತಗೊಂಡು ನಿಂತಾರ ನೋಡು. ಹೌದಾ? ಅಲ್ಲ ಎಷ್ಟು ಸರಿ ಹೇಳಿ ನೀನು ಗುಟ್ಕಾ ಚೀಟ್ ತಿನ್ಬೇಡ ಅಂತೇಳಿ? ಎಷ್ಟು ಸರಿ ಹೇಳಿನಿ? ಯವ್ವ ತಿಂದಿಲ್ವೇ ನಾನು? ಅವರು ನೋಡಿ ಸ್ವಲ್ಪ ಕಲಿ. ಮದುವೆಯಾಗಿ ಮಕ್ಕಳಿದ್ರು ಒಂದು ಅಡಿಕೆ ಒಳ ಹಾಕೋದಿಲ್ಲ ಬಾಯಾಗ. ಇನ್ನೊಮ್ಮೆ ಹಂಗೆಲ್ಲ ಇವ್ರ ಕೂಟ ಅಲ್ತು ಪಲ್ತು ರಸ್ತೆದಾಗ ಜಗಳ ಮಾಡಕ್ಕೆ ಹೋಗ್ಬೇಡ. ನಿನಗೆ ಏನಾರ ತಿನ್ಬೇಕು ಅನ್ಸಿದ್ರೆ ಆ ಶರಣಪ್ಪನ ಅಂಗಡಿಯಾಗ ನನ್ನ ಹೆಸರು ಹೇಳಿ ತಿನ್ನು. ಇಲ್ಲ ರೀ, ಇವತ್ತು ಮುಂಜಾನೆಯಿಂದ ಗುಡ್ಗ ತಿನ್ನೋದೇ ಬಿಟ್ಬಿಟ್ಟೇನೆ. ಹಂಗೆ ಶಾಣೆ ಆಗು. ಹಾಂ ನಿಂಗವ್ವ, ನಾ ಹೇಳಿದ್ದನ್ನ ಮನಸ್ಸಿನ ಮೇಲೆ ತೊಗೊಂಡು ಮಕ್ಕೊಂಡಾಗ ವಿಚಾರ ಮಾಡಿ. ನಾನು ಬರ್ತೇನೆ. ಆತ್ರಿ. ಹಾಂ ಬರ್ಲಾ ಚೆನ್ನಪ್ಪ? ಏವಾ ಹೊಟ್ಟೆ ಸತಿ ಊಟ ಕೊಡ್ಬಾ ನನಗೆ. ನಿಂಗವ್ವ ನಾ ಹೇಳಿದ್ದನ್ನ ತೊಗೊಂಡು ಮಕ್ಕೊಂಡಾಗ ವಿಚಾರ ಮಾಡಿ. ಗಂಡಿನ ಆಟಲ್ಲದ ಹೆಣ್ಣಂದ್ರ ರುಂಡಿಲ್ಲದ ಮುಂದಿದ್ದಂಗೆ. ಕುಂಟರ ಇರಲಿ ಕುಡ್ಡರ ಇರಲಿ, ಹೆಣ್ಣಿಗೆ ಗಂಡಿನ ಆಸರ ಬೇಕು. ಭಗವಂತ ಗಂಡು ಹೆಣ್ಣು ಅಂತ ಯಾಕೆ ಸೃಷ್ಟಿ ಮಾಡಿದ್ನಿ ಹೇಳ? ಒಬ್ಬರಿಗೊಬ್ಬರು ಕೂಡಾಕ, ಪ್ರೀತಿ ಪ್ರೇಮದಿಂದ ಸೇರಾಕ, ಕಷ್ಟ ಸುಖ ರುಚಿ ಉಂಡ ಬಾಯಿ ಹಣ್ಣಾಗದ ಕಾಯಿ. ಒಂದಲ್ಲ ಒಂದು ದಿನ ಮಾಗಬೇಕಲ್ಲ. ಮಾಗಿದ ಹಣ್ಣು ತಿನ್ನಬೇಕಲ್ಲ. ತಿಂದ್ರ ಆಸೆ ತೀರ್ತೈತಿ. ದೇಹಕ್ಕೆ ಆಕೇತಿ. ತಿನ್ಲಿಲ್ಲ ಅಂದ್ರ ಹಣ್ಣು ಕೊಳತ್ ಹೋಕೈತಿ. ಇದನ್ನೆಲ್ಲ ನಿನಗೆ ತಿಳಿಸಿ ಹೇಳ್ಬೇಕಾಗಿ. ಹೌದಿಲ್ಲ? ಗಂಡ ಸತ್ತಿ ವಿಚಾರದಾಗ ಬಾಗ್ಲಾ ಬಡಿ ಮಂದಿ ಭಾಳ ಇವತ್ತಲ್ಲ ನಾಳೆ ಬಾಗ್ಲಾ ಬಡಿಯವ್ರು ಇದ್ದೇ ಇರ್ತಾರ. ಆದ್ರೆ ಬಾಗ್ಲಾ ಬಡಿಯವ್ರ ಸಾಲ್ನ್ಯಾಗ ಮೊದಲ ನನ್ನ ಇಟ್ಕೋ. ನೀ ಒಲವಸುಧೆಯಾಗಿ ಬಾ, ನೀ ಬದುಕ ಗೆಲುವಾಗಿ ಬಾ, ನೀ ನನ್ನ ಗೆಳತಿ, ನೀ ನನ್ನ ಒಡತಿ, ಬಾಬಾಳ ಭಾಗೀರಥಿ, ಭಾಗೀರಥಿ ಭಾಗೀರಥಿ ಭಾಗೀರಥಿ. ನೀ ಒಲವಸುಧೆಯಾಗಿ ಬಾ, ನೀ ಬದುಕ ಗೆಲುವಾಗಿ ಬಾ, ಓ ನನ್ನ ಗೆಳೆಯ, ನೀ ನನ್ನ ಒಡೆಯ, ಬಾಳ ಬಂಗಾರ ನೀ, ಬಾರೋ ನಲ್ಲ ಬಾರೋ ನಲ್ಲ ಬಾರೋ ನಲ್ಲ.
ಹೊಸ ಬದುಕನು ಹಸನಾಗಿ ಬೆಳಗು. ಸಂತೋಷದ ಸಾಗರದೆಡೆಗೆ ಸಾಗಲಿ ನಮ್ಮ ಹಡಗು. ನೀನು ಎರಡಲ್ಲ ಒಂದು, ಈ ಜೀವಕ್ಕೆ ಸಿಹಿ ಕನಸು ನೀಡು ತಂದು ಬಾಬಾಳ ಭಾಗೀರಥಿ 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 ಒಲವ ಸುಧೆಯಾಗಿ ಬಾ. ಮತ್ತೆ ಹಿಗ್ಗಿ ಬಂದೈತೆ ನೋಡಿದ. ಉಣ್ಣ ಹೊರತುಂಬ ಉಣ್ಣ. ಯಾಕಂದ್ರೆ ಸಂಜೆ ಮಟನು ಹೋಗಿ ಹೊಲ್ದಾಗ ದುಡ್ಡು ಬಂದಿಲ್ಲ, ಅದಕ್ಕೆ ಹೊಟ್ಟೆ ಹಸ್ತತಿ ಉಣ್ಣ. ಗಂಡ ಇಲ್ಲಿ ಉಪವಾಸ ಅಡ್ಯಾಡ್ಬರ್ಲಕ್ಕದ. ಅಲ್ರಿ ನಾ ಏನ್ ನಿಮ್ ಗುಂಡ್ಮಾಡ ಅಂತ ಹೇಳಿ ನಿನ್ರಿ, ನೀವು ಉಪವಾಸ ಹೋದ್ರ ನಾ ಏನ್ ಮಾಡ್ಲಿರಿ? ಏನು ಮಾಡಬಾರ್ದ, ಗಂಡ ಹೋಗೈತದ ಹಾಳಾಗಿ ಅಂತೇಳಿ ಇಬ್ಬರದು ಸೇರಿ ಕಂಟ ಮಟ ತಿನ್ಬೇಕ. ಈಗ ಊಟ ಮಾಡ್ಲೇ ಬ್ಯಾಡ್ರಿ ನಾನು. ಮಾಡ ಮಾಡ ನನ್ನ ಮುದ್ದಿನರ್ಗಿನಿ. ಯಾರು ಬೇಡ ಅಂದ್ರೆ ನನ್ನ ಗಂಡ ಉಪವಾಸ ಹೊಲಕ್ಕೆ ಹೋಗೈತಿ, ಅದಕ್ಕೊಂದಿಟ್ಟು ಉಣ್ಣ ಕಟ್ಕೊಂಡು ಹೋಗ್ಬೇಕು ಅನ್ನೋದು ನಿನಗೆ ಸ್ವಲ್ಪ ಕರ್ನೆ ಬರಲಿಲ್ಲಲ್ಲ. ನಾನ ಒಟ್ಟು ಒಂದ್ ಸಾಯಕತ್ತೇನ್ರಿ ಇಲ್ಲ, ಮತ್ ನಿಮ್ಗೆ ಹೊಲಕ್ಕೆ ಉಣ್ಣ ಕಟ್ಕೊಂಡ್ ಬರ್ಬೇಕಿತ್ತೇನ್ರಿ ನಾನು? ಅದು ರೌನ್ ಅದನ್ನ ಇಷ್ಟು ದಿವಸ ಇಲ್ಲಿದ್ ಹೊಟ್ಟಿನ ಇವತ್ತ ಬಂತನ ಅದ. ಸುಳ್ಳು ಹೇಳದ್ ಬಿಡ ನೀನು. ನಾವು ನಿನ್ನ ಅಲ್ರಿ ಹೆಂಡ್ತಿಗೆ ಆರಾಮಿಲ್ಲ ಅಂದ್ರೆ ನಡಿ ದವಾಖಾನೆ ಹೋಗೋಣ ಅನ್ನಕೊಳ್ರಿ ನೀವು. ಸುಳ್ಳು ಆದಿದ ಅಂತೀರಲ್ರಿ, ನಿಮ್ಗೆ ಏನ್ ಅನ್ಬೇಕು ನಾ? ಸರಳ ನಾಳೆ ನನ್ನ ಕುಟ್ಟು ಮುಂಜಾನೆ ಹೊಲಕ್ಕೆ ನಡಿ. ನಿನಗೆ ನೋಡಿಲ್ಲ ಅಲ್ಲಿ ಏನಾರು ಹೊಲದಾಗ ತ್ರಾಸ ಆದ್ರೆ ಫೋನ್ ಮಾಡಿ ಆಂಬುಲೆನ್ಸ್ ಕರೆಸಿ ನೀನು ದವಾಖಾನೆ ಹೊತ್ಕೊಂಡು ಹೋಗ್ತಾನೆ. ಅಲ್ರಿ ನಿಮ್ ಜೊತೆಗೆ ಇಷ್ಟ ಅನಿಸ್ಕೊಂಡು ಯಾವ್ಯಾಕಿ ಮನ್ಯಾಗ ಇರ್ತಾಳ, ಬರ್ತೇನೆ ನೋಡ್ರಿ. ನನಗೇನ್ರ ಆರಾಮಿಲ್ಲ ಅಂದ್ರೆ ಫೋನ್ ಹಚ್ಚಿ ಆಂಬುಲೆನ್ಸ್ ಕರೆಸ್ಬೇಡ್ರಿ, ಅಲ್ಲೇ ಮಣ್ಣಾಗ ಹೋಗುದ್ ಬಿಡ್ರಿ ನನ್ನ. ಹಾಂ ಅಷ್ಟ ಮಾಡ್ತಾನೆ. ಚಲೋ ಐಡಿಯಾ ಕೊಟ್ಟು ಹೋಗು, ಉಣ್ಣಾಕ್ತಾರೋಗ ಹೊಟ್ಟೆ ಹಸತಿ. ನಾನು ಹೊಲಕ್ಕೆ ಹೋದಾಗ ಮನೆಗೆ ಯಾರು ಬಂದಿದ್ರನ? ಇಲ್ಲ, ಯಾಕ್ರಿ? ಮತ್ತು ಹಾಲಿ ಮೆಂಬರ್ ಏನೋ ಬಂದಿದ್ದಂತಲ್ಲ ಮನೆಗೆ. ಓ ಅವ್ರಾ ಬಂದಿದ್ರಿ? ಈಗ ಆಮ್ಯಾಕೆ ಬಂದಿದ್ದು ಮನೆಗೆ? ಅದೇನೋ ಮನಿ ಪಟ್ಟಿ ಕಟ್ಟೋದಿತ್ತಂತಲ್ರಿ, ಅದನ್ನ ಕೇಳಾಕ್ ಬಂದಿದ್ರ. ನೀನಂದೆ ಅದಕ್ಕೆ? ನೀವು ಹೇಳಿ ಸುದ್ದಿನ ನಾ ಅವ್ರಿಗೆ ಹೇಳಿದೆ ರೀ. ಅದಕ್ಕೆ ಅವ್ರು ಏನಂದ್ರಿ, ಹಳೆ ಮೆಂಬರ್ ಇದ್ದಾಗ ಕಟ್ಟಿದ್ದು ಹಳೆ ಬಾಕಿ, ಈಗ ಹೊಸ ಬಾಕಿ ಕಟ್ಟು ಅಂತ ಅಂದಿರಿ ಅವ್ರು. ಇಷ್ಟೆಲ್ಲ ವಿಚಾರ ಅವೇನು ಹೊರ ನಿಂತ ಮಾತಾಡೇನು ಏನು ಒಳಗೆ ಬಂದು ಕುಂತ ಮಾತಾಡೇನು? ಅವರು ಹೊರಗ ನಿಂತಿದ್ರಿ ಪಾಪ. ನಾನು ಒಳಗೆ ಚಹಾ ಕುಡಿ ಬಾ ಅಂತ ಕರೆದೆ, ಆದ್ರೆ ಅವ್ರೇನು ಚಹಾ ಕುಡಿಲಿಲ್ರಿ. ನನ್ನ ಗಂಡಿದ್ದ ಬರ್ರಿ ಅಂತ ಹೇಳಿ ಕಳ್ಸೋದು ಬಿಟ್ಟು ಒಳಗೆ ಕರೆದ ಚಾ ಕಾಸಿ ಕೊಡಾಕ ಅವನು ನಿನಗೆ ಹತ್ತಿದವನ ಹೊಂದಿದವನ. ಅಯ್ಯ, ಊರ್ ಮೆಂಬರ್ ಮನಿತನ ಬಂದಾನ, ಒಳಗೆ ಬರ್ರಿ ಅಂತ ಕರೆದಿದ್ದೆ ತಪ್ಪೇನ್ರಿ? ಮೆಂಬರಾರ ಇರಲಿ ಮಂತ್ರಿಯಾರ ಇರಲಿ, ನನ್ನ ಗಂಡಿದ್ದ ಬರ್ರಿ ಅಂತ ಹೇಳಿ ಕಳಿಸ್ಬೇಕ. ಅದನ್ನು ಬಿಟ್ಟು ಅವ್ರನ್ನ ಒಳಗೆ ಕರೆದು ಕುಂದ್ರಿಸಿ ಮಾತಾಡುವಂಥ ಹರಕತ್ ಏನೈತಿ ನಿಂದ? ಆ ತಗೋರಿ, ಇನ್ಮೇಲೆ ಅವ್ರು ಬಂದ್ರ ನನ್ನ ಗಂಡ ಇದ್ದಾಗ ಬರ್ರಿ ಅಂತಂದು ಹೇಳಿ ಕಳಿಸ್ತೇನೆ. ಹಾಂ ಹಂಗಿರ್ಬೇಕು, ಅದು ಒಳ್ಳೆ ಹೆಂಡ್ರ ಲಕ್ಷಣ. ಮಂಜುಳ, ನಾನು ಹಿಂಗೆ ಹೇಳ್ತಾನಂತ ತಪ್ಪು ತಿಳ್ಕೊಬೇಡ. ನಮ್ಮ ಊರಾನ ಮಂದಿ ಸರಿ ಇಲ್ಲ, ಇಲ್ಲಿ ಯಾರು ಒಡನಾಟನೋ ಚಲೋ ಅಲ್ಲ. ಮೊದ್ಲು ನೀವು ಮಾಜಿ ಮೆಂಬರ್ದು ಒಡನಾಟ ಬಿಡ್ರಿ, ಆಮೇಲೆ ನನಗೆ ಹೇಳೋಂತ್ರಿ. ಯಾಕ ಅವ್ರೇನು ಮಾಡಿದ್ರು? ನಿಮ್ಮ ಮೊದ್ಲೇ ಹೆಂಡತಿ ಓಡೋಗಕ್ಕ ಅವರ ಕಾರಣ ಅಂತಲ್ರಿ. ಹಾಕಿ ತಿಂಡಿ ಹೆಚ್ಚಾಗಿ ಹಾಕಿ ಓಡೋಗ್ಯಾಳ. ನಿನಗೆ ಯಾರು ಹೇಳಿದ್ರ?
ಅದೇ ರೀ ಈಗ ಇರೋ ಮೆಂಬರೇ ಹೇಳಿದ್ರು ಆ ಮಾಜಿ ಮೆಂಬರ್ದ ಬುದ್ಧಿ ಸರಿ ಇಲ್ಲದಕ್ಕೆ ಅವ್ರನ್ನ ಎಲೆಕ್ಷನಾಗ ಸೋಲ್ಸಿ ಇವ್ರನ್ನ ಗೆಲ್ಸ್ಯಾರಂತಲ್ರಿ. ಯಾರು ಯಾಕೆ ಸೋಲಿಸ್ತಾರ? ಅವ್ರವ್ರ ಮಂದಿನ ಅವ್ರ ಕೆಡವಿದ್ದ. ಈ ಸರಿ ಪಕ್ಕ ಅನ್ನಾರ ಗೆದಿತಾರ ತಡಿ ನೋಡುವಂತೆ. ಹಾ, ಯಾರ ಗೆಲ್ಲಿ ಯಾರ ಸೋಲ್ರಿ, ನಮಗೆ ಅದಕ್ಕೆ ಲೋಗ್ ಉಣ್ರಿ ಮಕ್ಕನಂತೆ.